ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಮೊದಲೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಾಸ್ತವದೆದುರು ನಮ್ಮನ್ನ ನಾವು ನಿಲ್ಲಿಸಿ ನೋಡಿದಾಗ ಹೊರಗಿನವರಿಗಿಂತ ನಮ್ಮವರೇ ನಮ್ಮನ್ನ ಹೀಯಾಳಿಸಿದ್ದೇ ಜಾಸ್ತಿ. ಹೌದಲ್ವಾ ಸ್ನೇಹಿತರೆ? ಯಾವುದೋ ಒಂದು ಪರಿಸ್ಥಿತಿಲಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ, ನನ್ನ ಜೊತೆ ಇಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ, ನನ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದು ನಮ್ಮ ಮನಸ್ಸಲ್ಲಿ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಬಂದಿರುತ್ತೆ. ಆದರೆ ವಾಸ್ತವವಾಗಿ ನೋಡಿದಾಗ ನಮ್ಮನ್ನ ಬೇರೆಯವರು ಆಡ್ಕೊಳ್ಳೋದ್ಕಿಂತ, ಹಾಗೆ ನಮ್ಮನ್ನ ಹಿಂದಿಕ್ಬೇಕು ಅಂತ ಬೇರೆಯವರು ಪ್ರಯತ್ನ ಪಟ್ಟಿದ್ಕಿಂತ ನಮ್ಮ ಸುತ್ತಮುತ್ತ ಇರೋರೆ, ಹಾಗೆ ನಾವು ಯಾರು ನಮ್ಮವರು ಅಂತ ಅನ್ಕೊಂಡಿರ್ತೀವೋ ಅಂಥವ್ರೆ ನಮ್ಮ ದಾರಿಗೆ ಅಡ್ಡ ಬರೋದು ಜಾಸ್ತಿ. ಹಾಗೆಯೇ ನೀವು ಯಾವುದೋ ಒಂದು ಗುರಿನ ತಲುಪೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅಂದಾಗ ಆ ಗುರಿನ ತಲುಪೋದಕ್ಕೆ ನಿಮ್ಮನ್ನ ಮೇಲೆ ಎತ್ತೋರ್ಗಿಂತ ನೀವು ನಿಂತಿರುವಂತಹ ಜಾಗದಿಂದ ನಿಮ್ಮ ಕಾಲು ಎಳೆಯೋರೆ ಜಾಸ್ತಿ ಇರ್ತಾರೆ. ಅಂಥ ಪರಿಸ್ಥಿತಿಲಿ ನಾವು ಒಮ್ಮೆ ನೋಡ್ಕೊಂಡಾಗ ಬೇರೆಯವರು ಯಾರೋ ಹೊರಗಿನವರು ಮಾಡೋದ್ಕಿಂತ ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ಸ್ನೇಹಿತರೆ ಆಗ್ಬೋದು, ನಮ್ಮ ಸಂಬಂಧಿಕರಾಗಬಹುದು, ಸೊ ಇವ್ರುಗಳೇ ನಮ್ಮನ್ನ ಆ ಒಂದು ಪರಿಸ್ಥಿತಿಯಲ್ಲಿ ತುಂಬಾನೇ ಕಾಲೆಳಿತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಅವ್ರು ಕಾಲು ಎಳಿತಾ ಇದ್ದಾರೆ ಅಂತ ಅಂದಿದ ತಕ್ಷಣ ನೀವು ಆ ಒಂದು ಪರಿಸ್ಥಿತಿಯಿಂದ ಹಿಂಸರಿದ್ರೆ ಅದರಿಂದ ಅವ್ರುಗಳಿಗೆ ಖುಷಿ ಆಗುತ್ತೆ ಅಲ್ವಾ? ಅದಕ್ಕಾಗಿ ನಾನು ಹೇಳೋದೇನೆಂದ್ರೆ, ಯಾವುದೇ ಪರಿಸ್ಥಿತಿ ಆಗ್ಬೋದು, ನಮ್ಗೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಬೇಡ ಅಲ್ವಾ? ಆದರೆ ಕೆಲವೊಮ್ಮೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾರ್ಮಲ್ ಆಗಿ ಬಂದೇ ಬರುತ್ತೆ. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ನಮಗೆ ನೋವಾದಾಗಲೇ ಗೊತ್ತಾಗೋದು ನಿಜವಾಗ್ಲೂ ನಮ್ಮ ಜೊತೆ ಯಾರಿದ್ದಾರೆ, ನಮ್ಮನ್ನ ಯಾರು ಕಾಲೆಳಿತಾ ಇದ್ದಾರೆ ಅಂತ. ಆದರೆ ಮ್ಯಾಕ್ಸಿಮಮ್ ವಿಷಯದಲ್ಲಿ ಸ್ನೇಹಿತರೆ 99% ನಮ್ಮ ಜೊತೆ ಯಾರು ಇರ್ತಾರೆ, ನಮ್ಮವರು ಅಂತ ಅನ್ನಿಸ್ಕೊಂಡವರು ಅವರೇ ಇಂಥ ಕೆಲಸಗಳನ್ನು ಮಾಡೋದು ತುಂಬಾ ಜಾಸ್ತಿ ಅಂತಲೇ ಹೇಳ್ಬೋದು. ಅಂಥವ್ರನ್ನ ನಾವು ಇನ್ನೂ ಒಂದು ವರ್ಡನ್ನ ಯೂಸ್ ಮಾಡಿ ಕರಿಬೋದು, ಏನಂದರೆ ಹಿತಶತ್ರುಗಳು. ಹೌದಲ್ವ ಸ್ನೇಹಿತರೆ? ಸೊ ಹೊರಗಿನ ಶತ್ರುಗಳನ್ನ ನಾವು ತುಂಬಾ ಸುಲಭವಾಗಿ ಪತ್ತೆ ಹಚ್ಚಬಹುದು, ಆದರೆ ಈ ಹಿತಶತ್ರುಗಳಿರ್ತಾರೆ ಅಲ್ವಾ, ಅವ್ರನ್ನ ಪತ್ತೆ ಹಚ್ಚೋದು ಹಾಗೆ ಅವರ ಒಂದು ದಾರಿನ ಕಂಡುಹಿಡಿಯೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನಿಮಗೂ ಕೂಡ ನಿಮ್ಮ ಸುತ್ತಮುತ್ತ ಯಾರಾದರೂ ಹಿತಶತ್ರುಗಳು ಇದ್ದಾರೆ ಅಂತ ಗೊತ್ತಾಗಿದ್ದರೆ ದಯವಿಟ್ಟು ಎಚ್ಚರವಾಗಿರಿ. ಹಾಗೆ ಇನ್ನೂ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು. ಯಾಕಪ್ಪ ಅಂದರೆ ಕೆಲವೊಮ್ಮೆ ನಾವು ಮಾಡುವಂತಹ ಕೆಲಸ ಒಳ್ಳೆಯದಾಗಿದ್ದಾಗ ದೇವರು ಕೂಡ ಸಪೋರ್ಟ್ ಮಾಡ್ತಾನಂತೆ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.